ಆರ್ಸಿಬಿ ಸಂಭ್ರಮಾಚರಣೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲ ಅಧಿಕಾರಿಗಳಿಗೆ ಎದುರಾಗುತ್ತಾ ಸಂಕಷ್ಟ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ. ಡಿಪಿಎಆರ್ ಕಾರ್ಯದರ್ಶಿ ಸಚಿವತಿಗೆ ಡಿಸಿಪಿ ಪತ್ರವನ್ನ ಬರೆದಂತಹ ಹಿನ್ನೆಲೆಯಲ್ಲಿ ಭದ್ರತಾ ವಿಚಾರವಾಗಿ ಪತ್ರದಲ್ಲಿ ಸರ್ಕಾರದ ಎಡವಟ್ಟು ಬಯಲಾಗ್ತಾ ಇದೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇನ್ನಿಬ್ಬರ ತಲೆದಂಡ ಆಗುತ್ತಾ? ಸರ್ಕಾರಕ್ಕೆ ಇನ್ನಷ್ಟು ತಲೆನೋವಾಗ್ತಾ ಇರುವಂತಹ ಕಾಲ್ತುಳಿತ ಪ್ರಕರಣ. ಇಬ್ಬರು ಅಧಿಕಾರಿಗಳಿಗೆ ಕಡ್ಡಾಯ ರಜೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಡಿಪಿಎಆರ್ ಕಾರ್ಯದರ್ಶಿ ಜಿ ಸಚಿವತಿಗೆ ಕಡ್ಡಾಯ ರಜೆ ಮೇಲೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು ಕಾಡ್ತಾ ಇದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು, ಚರ್ಚೆಯನ್ನ ಕೂಡ ನಡೆಸಿದ್ರು. ಡಿಸಿಪಿ ಎಚ್ಚರಿಕೆ ನಡುವೆಯೂ ಕೂಡ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡಿದ್ದಂತಹ ಸಚಿವತಿ ಕಾರ್ಯಕ್ರಮ ಮಾಡೋಣ ಅಂತ ಕೂಡ ಹೇಳಿದ್ರು ಸಿಎಸ್ ಶಾಲಿನಿ ರಜನೀಶ್. ಆದ್ದರಿಂದ ಶಾಲಿನಿ ರಜನೀಶ್ ವಿರುದ್ಧವೂ ಕೂಡ ಕ್ರಮ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮತ್ತೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು, ಯಾಕೆ ನಾವು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ಅವರ ಪಾತ್ರ ಏನೂ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಬಟ್ ಆದ್ರೆ ಪತ್ರ ಎಲ್ಲವನ್ನ ಕೂಡ ಬಿಚ್ಚಿಡ್ತಾ ಇದೆ. ಇಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಇಷ್ಟೆಲ್ಲಾ ಸಮಸ್ಯೆಗಳಾಯ್ತು ಅಂತ ಹೇಳಿ ಇದನ್ನ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಿದ್ರೆ ಅವರು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನ ಸ್ವತಃ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಇನ್ನೂ ಕೆಲ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗತ್ತಾ? ಒಂದ್ ಕಡೆ ಸರ್ಕಾರದ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಯಾವುದೇ ರೀತಿಯಾದಂತಹ ಎಡವಟ್ಟುಗಳು ಇಲ್ಲ ಅನ್ನೋದು. ಡಿಪಿಎಆರ್ ಕಾರ್ಯದರ್ಶಿ ಜಿ ಸಚಿವತಿಗೆ ಕಡ್ಡಾಯ ರಜೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಅವರನ್ನು ಕೂಡ ನೀವು ಅಮಾನತು ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲ, ಅವರನ್ನು ಯಾಕೆ ನಾವು ಅಮಾನತು ಮಾಡಬೇಕು, ಇಲ್ಲ ಅದರ ಪ್ರಶ್ನೆಯೇ ಬರೋದಿಲ್ಲ ಅಂತ ಕೂಡ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಬಟ್ ಆದ್ರೆ ಈಗ ಕಡ್ಡಾಯ ರಜೆ ಮೇಲೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಡಬಲ್ ಸ್ಟ್ಯಾಂಡ್ ಸರ್ಕಾರ ಅನ್ನೋದು ಪದೇ 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 ಸಾಬೀತಾಗ್ತಾ ಇದೆ. ಇಲ್ಲಿ ಒಂದ್ ಕಡೆ ಗೃಹ ಸಚಿವರ ಗಮನಕ್ಕೆ ತಾರದೆ ಎಲ್ಲವನ್ನ ಕೂಡ ಸಿಎಂ ಮತ್ತೆ ಡಿಸಿಎಂ ನಿರ್ಧಾರವನ್ನ ಮಾಡಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಇದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳು ಕೂಡ ಆಗ್ತಾ ಇದೆ. ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಮತ್ತೆ ವಿವರಣೆಯನ್ನ ಕೂಡ ಕೇಳಿದ್ದಾರೆ. ಏನಾಯ್ತು, ಹೇಗಾಯ್ತು, ಯಾಕಾಯ್ತು, ಯಾರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಗೃಹ ಸಚಿವರ ಬಳಿಯೂ ಕೂಡ ಸ್ಪಷ್ಟನೆಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡಿದೆ. ಹೇಗಾಯ್ತು, ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ, ನಿಮ್ಮ ಗಮನಕ್ಕೆ ಬಂದರೂ ಕೂಡ ಈ ರೀತಿಯಾಗಿ ಆಯ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅದಕ್ಕೆ ಗೃಹ ಸಚಿವರು ರಿಯಾಕ್ಟ್ ಮಾಡಿ, ಇದರಲ್ಲಿ ನನ್ನ ಯಾವುದೇ ರೀತಿಯಾದಂತಹ ಪಾತ್ರಗಳಿಲ್ಲ, ಸಿಎಂ ಮತ್ತೆ ಡಿಸಿಎಂ ತೆಗೆದುಕೊಂಡಂತಹ ನಿರ್ಧಾರ ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಅಂತ ಹೇಳಿ ಸಿಎಂ ಮತ್ತೆ ಡಿಸಿಎಂ ಮೇಲೆ ಹೆತ್ತಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಕೈಯನ್ನ ತೊಳೆದುಕೊಂಡಿದ್ದಾರೆ ಈಗಾಗಲೇ. ಸೊ ಈಗ ಡಿಪಿಎಆರ್ ಕಾರ್ಯದರ್ಶಿ ಜಿ ಸಚಿವತಿಗೆ ಕಡ್ಡಾಯದ ಮೇಲೆ ರಜೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಡಬಲ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾ ಇದೆ. ಯಾಕೆ ಅನ್ನೋದು ಗೊತ್ತಿಲ್ಲ.